Namaste ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸೀಮಾಸ್ ಲೈಫ್ ಕೋಚ್ ಆ್ಯಂಡ್ ಹೋಪ್ ಯುರ್ ಆಲ್ ಡೂಯಿಂಗ್ ಗ್ರೇಟ್. ಫೆಸ್ಟಿವ್ ಸೀಸನ್ ಇಸ್ ಕಮಿಂಗ್. ನವರಾತ್ರಿ ಶುರು ಆಗ್ತಾ ಇದೆ. ಸೊ ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ಆರ್ ಬ್ಯುಸಿ ವಿತ್ ದೇರ್ ಟ್ರೆಡಿಷನ್ಸ್ ರಿಚುವಲ್ಸ್. ಥಂಬ್ನೇಲಲ್ಲಿ ಲೈಕ್ ನಾನು ಮೆನ್ಷನ್ ಮಾಡಿರೋ ಹಾಗೆ ದ ಡಿಫ್ರೆನ್ಸ್ ಬಿಟ್ವೀನ್ ಮೈಂಡ್ ಆ್ಯಂಡ್ ಬ್ರೈನ್. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಲೈಕ್ ಸಬ್ಕಾನ್ಷಿಯಸ್ ಮೈಂಡ್ ಪವರ್ ಯೂಸ್ ಮಾಡಿಕೊಂಡು ಲೈಕ್ ಯು ಕ್ಯಾನ್ ಹೀಲ್ ಯುವರ್ ಬಾಡಿ, ಯು ಕ್ಯಾನ್ ಟಾಕ್ ಟು ಯುವರ್ ಸೆಲ್ಸ್ ಅಂದರೆ. ಬಟ್ ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಬ್ರೈನ್ ಆ್ಯಂಡ್ ಮೈಂಡ್. ಯಾರಿಗೆಲ್ಲ ಇದು ಡಿಫ್ರೆನ್ಸ್ ಗೊತ್ತಿದೆ, ಲೈಕ್ ಮೈಂಡ್ ಅಂದರೆ ಏನು, ಬ್ರೈನ್ ಅಂದರೆ ಏನು ಅಂತ. ಏನಪ್ಪ ಇವರು ಡಾಕ್ಟರ್ ಆಗಿ ಮೈಂಡ್ ಗೊತ್ತಿಲ್ವಾ, ಬ್ರೈನ್ ಗೊತ್ತಿಲ್ವಾ? ಬ್ರೈನ್ 101%. ಆಲ್ ಡಾಕ್ಟರ್ಸ್, ಆಲ್ ಲೈಕ್ ಅದರದ್ದು ಫಿಸಿಯಾಲಜಿ ಅಷ್ಟೇ ನಮಗೆ ಗೊತ್ತಿರೋದು. ಬಟ್ ಆ್ಯಸ್ ಅ ಮೆಡಿಕಲ್ ಪ್ರೊಫೆಷನಲ್, in all medical universities, in all medical colleges, as a science student, we only study about brain. ಸರಿಯಾಗಿ ಕೇಳಿಸ್ಕೊಳ್ಳಿ, ನಾವು ನಮ್ಮ ಬ್ರೈನ್ ಬಗ್ಗೆ ಅಷ್ಟೇ ಓದೋದು. ಮೈಂಡ್ ಅಂದರೆ ಏನಪ್ಪ? ದಾಟ್ಸ್ ಇಂಟ್ರೆಸ್ಟಿಂಗ್, ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ ನಾವು ಈ ವರ್ಡ್ ಬಗ್ಗೆ, ಇದ್ರ ಬಗ್ಗೆ ತಿಳ್ಕೊಳೋದಕ್ಕೆ ಯಾವುದೇ ಒಂದು ಸ್ಪೆಷಲ್ ಕೋರ್ಸ್ ಆಗಲಿ, ನಾಲೆಡ್ಜ್ ಆಗಲಿ, ಜಾಸ್ತಿ ಜನ ಅದ್ರ ಬಗ್ಗೆ ಓದೋದಕ್ಕೂ ತಿಳ್ಕೊಳ್ಲಿಕ್ಕೂ ಲೈಕ್ ಓನ್ಲಿ 1% ನಾವು. ಐ ಥಿಂಕ್ ಇನ್ 100, if you take a population of in percentage like 100, only 1% of the population know about the power of subconscious mind. That's actually our energy center. ಎಲ್ಲರ ಹತ್ರನೂ ಇರುತ್ತೆ. ಅಬ್ಸರ್ವ್ ಮಾಡಿದ್ದೀರಾ? Like we all human beings have same physical properties, 2 eyes, 2 ears, same brain. A brain alli same parts: prefrontal cortex, cerebellum and brain stem. ಬಟ್ ಅದನ್ನು ಸಿಸ್ಟಮ್ ವೈಸ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದರೆ ಬ್ರೈನ್ ಸ್ಟೆಮ್, ಲಿಂಬಿಕ್ ಸಿಸ್ಟಮ್, ಪ್ರೀಫ್ರಾಂಟಲ್ ಕಾರ್ಟೆಕ್ಸ್. ಎಲ್ಲಿ ಈ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಏನಿದೆ ಅದು ಆ್ಯಕ್ಟಿವ್ ಆಗಿರುತ್ತೆ, ಅಲ್ಲಿ ಜನ ಸಕ್ಸಸ್ ಬಗ್ಗೆ, ಎಂಪತಿ ಬಗ್ಗೆ, ಕೈಂಡ್ನೆಸ್ ಬಗ್ಗೆ, ಎಂಪತಿ But as a medical professional, in all medical universities, in all medical colleges, as a science student, we only study about brain. ಸರಿಯಾಗಿ ಕೇಳಿಸ್ಕೊಳ್ಳಿ, ನಾವು ನಮ್ಮ ಬ್ರೈನ್ ಬಗ್ಗೆ ಅಷ್ಟೇ ಓದೋದು. ಮೈಂಡ್ ಅಂದರೆ ಏನಪ್ಪ? ದಾಟ್ಸ್ ಇಂಟ್ರೆಸ್ಟಿಂಗ್, ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ ನಾವು ಈ ವರ್ಡ್ ಬಗ್ಗೆ, ಇದ್ರ ಬಗ್ಗೆ ತಿಳ್ಕೊಳೋದಕ್ಕೆ ಯಾವುದೇ ಒಂದು ಸ್ಪೆಷಲ್ ಕೋರ್ಸ್ ಆಗಲಿ, ನಾಲೆಡ್ಜ್ ಆಗಲಿ, ಜಾಸ್ತಿ ಜನ ಅದ್ರ ಬಗ್ಗೆ ಓದೋದಕ್ಕೂ ತಿಳ್ಕೊಳ್ಲಿಕ್ಕೂ ಲೈಕ್ ಓನ್ಲಿ 1% ನಾವು. I think in 100, if you take a population of in percentage like 100, only 1% of the population know about the power of subconscious mind.
ದಟ್ಸ್ ಆ್ಯಕ್ಚುಲಿ ಅವರ್ ಎನರ್ಜಿ ಸೆಂಟರ್. ಎಲ್ಲರ ಹತ್ರನೂ ಇರುತ್ತೆ. ಅಬ್ಸರ್ವ್ ಮಾಡಿದ್ದೀರಾ? Like we all human beings have same physical properties, 2 eyes, 2 ears, same brain. A brain alli same parts: prefrontal cortex, cerebellum and brain stem. ಬಟ್ ಅದನ್ನು ಸಿಸ್ಟಮ್ ವೈಸ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದರೆ ಬ್ರೈನ್ ಸ್ಟೆಮ್, ಲಿಂಬಿಕ್ ಸಿಸ್ಟಮ್, ಪ್ರೀಫ್ರಾಂಟಲ್ ಕಾರ್ಟೆಕ್ಸ್. ಎಲ್ಲಿ ಈ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಏನಿದೆ ಅದು ಆ್ಯಕ್ಟಿವ್ ಆಗಿರುತ್ತೆ, ಅಲ್ಲಿ ಜನ ಸಕ್ಸಸ್ ಬಗ್ಗೆ, ಎಂಪತಿ ಬಗ್ಗೆ, ಕೈಂಡ್ನೆಸ್ ಬಗ್ಗೆ. ಎಂಪತಿ ಅಂದರೆ ಬೇರೆಯವ್ರನ್ನ ಬೇರೆಯವ್ರದ್ದು ನೋವನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಮಾತಾಡೋದು. ಈಗ ಸ್ವಲ್ಪ ಜನ ಇರ್ತಾರೆ, ತಮ್ಮ ಬಗ್ಗೆನೂ ಏನೇನೋ ಮಾತಾಡ್ತಾ ಇರ್ತಾರೆ, ಬೇರೆಯವ್ರ ಬಗ್ಗೆನೂ ಏನೇನೋ ಮಾತಾಡ್ತಾ ಇರ್ತಾರೆ, ಕಾನ್ಷಿಯಸ್ ಮೈಂಡಿಂದಾನೆ. ಆಮೇಲೆ ನಮ್ಮ ಲೈಫಲ್ಲಿ ನಾವು ಹೆಲ್ತ್ ಬಗ್ಗೆ ಆಗಲಿ, ರಿಲೇಷನ್ಶಿಪ್ ಬಗ್ಗೆ ಆಗಲಿ, ಇಲ್ಲ ವೆಲ್ತ್ ಬಗ್ಗೆ ಆಗಲಿ, ಓಕೆ, ಸಮ್ ಎಕ್ಸ್ಕ್ಲೂಡಿಂಗ್ ಸಮ್ ನ್ಯಾಚುರಲ್ ಕೆಲಾಮಿಟೀಸ್, ಆಕ್ಸಿಡೆಂಟ್ಸ್, ಬಟ್ 80% ಆಫ್ ದ ಲೈಫ್ ಇನ್ಸಿಡೆಂಟ್ಸ್ ಏನಿದೆ, ನಾವೇನು ನಮ್ಮ ಥಾಟ್ಸ್ನ ಮ್ಯಾನಿಫೆಸ್ಟ್ ಮಾಡ್ಕೋತೀವಿ ನಮ್ಮ ಮೈಂಡ್ಸೆಟ್ಟಲ್ಲಿ, ಅದು ರಿಯಾಲಿಟಿಯಾಗಿ ಕನ್ವರ್ಟ್ ಆಗುತ್ತೆ. ಇಫ್ ಯು ವಾಂಟ್ ಟು ಬಿ ಹ್ಯಾಪಿ, ಯುಲ್ ಬಿ ಹ್ಯಾಪಿ. ಯುಲ್ ಫೈಂಡ್ ಸಮ್ ವೇಸ್ ಫಾರ್ ದ್ಯಾಟ್, ರೈಟ್? ಸೊ ಕಮಿಂಗ್ ಬ್ಯಾಕ್ ಟು ಬ್ರೈನ್ ಆ್ಯಂಡ್ ಮೈಂಡ್, ನಮ್ಮ ಈಗಿನ ಟಾಪಿಕ್, ಈ ವಿಡಿಯೋ ಟಾಪಿಕ್ ಬಗ್ಗೆ ಮಾತಾಡೋದಾದರೆ, ಸಮ್ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದೆ ಈ ಬ್ರೈನ್ ಮತ್ತು ಮೈಂಡ್ ಬಗ್ಗೆ. ನಮ್ಮ ಬ್ರೈನಲ್ಲಿ ನಾವು ಎಷ್ಟು ವೇವ್ಸ್ ಪ್ರೊಡ್ಯೂಸ್ ಆಗುತ್ತೆ, ಆಮೇಲೆ ಯಾವ ವೇವ್ ನಮಗೆ ಹೆಲ್ಪ್ಫುಲ್ ಅನ್ನೋದನ್ನು ಎಕ್ಸ್ಪರ್ಟಿಂದಾನೆ ಕೇಳಿಕೊಂಡು ಬನ್ನಿ. 5 indeed: alpha, beta, gamma, theta and delta. Now when I'm talking to you, you are listening, there's a firing fast frequency which is going on, which is called beta. The moment I close my eyes, there is a slow frequency which is called. ಸೊ ಹೀಗೆ 5 ವೇವ್ಸ್ ನಮ್ಮ ಬ್ರೈನಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ನಾವು ಮೋಸ್ಟ್ ಆಫ್ ದ ಟೈಮ್ ಯಾವಾಗಲೂ ಬೀಟಾ ವೇವ್, ಆ ವೇವ್ ಗುಂಗಲ್ಲೇ ಇರ್ತೀವಿ. ಜಡ್ಜ್ಮೆಂಟಲ್ಲಾಗಿ, ರೀಸನಿಂಗ್, ಫಿಯರ್, ಗಿಲ್ಟ್, ಎಮೋಷನ್ಸ್ ಔಟ್ ಬರ್ಸ್ಟ್ ಆಗೋದು. ಬಟ್ ಈಗ ಸಾಧು ಸಂತರು ಅಂತೀವಲ್ಲ, ಲೈಕ್ who or all have achieved that super powers, like human beings ನಮ್ಮ ಥರಾನೇ. ಬಟ್ ಅವರಿಗೆಲ್ಲ ಆ ರೀತಿ ಸೂಪರ್ ಪವರ್ಸ್ ಎಲ್ಲಿಂದ ಬಂತು? ದೇ ಹ್ಯಾವ್ ಮ್ಯಾನಿಫೆಸ್ಟೆಡ್ ಗಾಮಾ, ಡೆಲ್ಟಾ waves in their mind and attained ಆ ಥರ ಸೂಪರ್ ಪವರ್ಫುಲ್ ಆ್ಯಕ್ಷನ್ಸ್ನ ನೇಚರಿಂದ ದೇ ಕ್ಯಾನ್ ಕ್ರಿಯೇಟ್ ಇಟ್. ಲೈಕ್ ಯಾರಿಗೆಲ್ಲ ಲೈಕ್ ಗೊತ್ತಿದೆ, ಲೈಕ್ ಒಂದು ಸಾಂಗ್ ಹೇಳೋದ್ರಿಂದ ಮಳೆ ಬರುತ್ತೆ, ಆಮೇಲೆ ಒಂದು ಪವರ್ಫುಲ್ ಥಾಟಿಂದ ಮಳೆ ನಿಂತೋಗುತ್ತೆ. ಇದನ್ನು ಅಬ್ಸರ್ವ್ ಮಾಡಿದ್ದೀರಾ? ಇಲ್ಲ ಕತೆಗಳಲ್ಲಿ ಕೇಳಿದ್ದೀರಾ ಅಲ್ವಾ? ಸೊ ದಟ್ ಎನರ್ಜಿ ಸೆಂಟರ್ ಈಸ್ ಓನ್ಲಿ ಕಾಲ್ಡ್ ಆ್ಯಸ್ ಮೈಂಡ್. ಈಗ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೀಲ್ ಮಾಡ್ತೇನೆ. ಹೀಲಿಂಗ್ ಥೆರಪಿಯಿಂದ ಯು ಕ್ಯಾನ್ ಕ್ಯೂರ್ ಎನಿ ಪಾರ್ಟ್ ಆಫ್ ಯುವರ್ ಬಾಡಿ ಮಿರಾಕ್ಯುಲಸ್ಲಿ, ಮ್ಯಾಜಿಕಲಿ ಅಂತ ಹೇಳಿದರೆ, ಅದು ಲೈಕ್ ಇಟ್ ಈಸ್ ಲಿಟಲ್ ಡಿಫಿಕಲ್ಟ್ ಟು ಎಕ್ಸೆಪ್ಟ್, ರೈಟ್?
but overall experience the results, they know it very well. ಆಮೇಲೆ ನನ್ನ ಪ್ರೀವಿಯಸ್ ವಿಡಿಯೋಸ್ದಲ್ಲಿ ನಾನು ಹೇಳೋ ಹಾಗೆ ಯು ನೀಡ್ ಟು ಟಾಕ್ ಟು ಯುವರ್ ಬಾಡಿ ಸೆಲ್ಸ್, ದೆನ್ ಓನ್ಲಿ ಯು ಕ್ಯಾನ್ ಹೀಲ್ ಯುವರ್ ಬಾಡಿ. ಅದು ಹೇಗೆ ಅಂದರೆ ವೆನ್ ಎವರ್ ಯು ಅಂಡರ್ಸ್ಟ್ಯಾಂಡ್ ದ ಪವರ್ ಆಫ್ ಯುವರ್ ಓನ್ ಸಬ್ಕಾನ್ಷಿಯಸ್ ಮೈಂಡ್. ಈಗ ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್, ಈ ಥರ ಎರಡು ಮೈಂಡ್ ಇರುತ್ತೆ ಅನ್ನೋದೇ ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ. ಕಾನ್ಷಿಯಸ್ ಮೈಂಡ್ ಅಂತ ಅಂದರೆ ಈಗ ನಾವು ಕಾನ್ಷಿಯಸ್ ಆಗಿ ಏನೆಲ್ಲ ನಮ್ಮ ಸೆನ್ಸರಿ ಆರ್ಗನ್ಸ್ ಯೂಸ್ ಮಾಡಿ ಕೆಲಸ ಮಾಡ್ತೇವೆ, ಜಡ್ಜ್ಮೆಂಟೆಲ್ಲ ಹಾಕ್ತೀವಿ, ರೀಸ್ನಿಂಗ್ ಕೊಡ್ತೀವಿ, ಹೆದರ್ತೀವಿ, ಫಿಯರ್, ಫ್ರೈಟ್ ಆ್ಯಂಡ್ ಗಿಲ್ಟ್, ಓವರ್ ಥಿಂಕಿಂಗ್, ಆ್ಯಂಗರ್ ಇಶ್ಯೂಸ್, ಇದೆಲ್ಲ ನಮ್ಮ ಕಾನ್ಷಿಯಸ್ ಮೈಂಡಿಂದ ಮಾಡೋ ಕೆಲಸಗಳು. ಆಮೇಲೆ ನಮ್ಮ ಬಾಡಿನ ಆ್ಯಕ್ಚುಲಿ ನಾವು ಬರೀ ನಮ್ಮದು 10% ಅಷ್ಟೇ ಕಾನ್ಷಿಯಸ್ ಮೈಂಡಿಂದು ಪವರ್ ಇರೋದು. ಬಾಕಿ 90% ಏನು ನಮ್ಮ ಲೈಫಲ್ಲಿ ಆಗು ಹೋಗುಗಳು, ನಾವೇನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಇಟ್ಸ್ ಆಲ್ ಬಿಕಾಸ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಅನ್ಫಾರ್ಚುನೇಟ್ಲಿ ನಮ್ಮ ಇಂಡಿಯಾದಲ್ಲಿ ನಮ್ಮ ಸೈನ್ಸ್, ಯೋಗಿಕ್ ಸೈನ್ಸ್ ಅಂದರೆ ಬಸ್ ಲೈಕ್ ಈಗ ಆಸನಾಸ್ ಎಲ್ಲ ಕಲಿಸ್ತೀವಲ್ಲ, ಇಟ್ ಈಸ್ ನಾಟ್ ಓನ್ಲಿ ದ್ಯಾಟ್. ಯೋಗಿಕ್ ಸೈನ್ಸ್, ಇಫ್ ಯು ಅಂಡರ್ಸ್ಟ್ಯಾಂಡ್ ಇನ್ ಅ ಡೀಪರ್ ಲೆವೆಲ್, ಇಟ್ಸ್ ಅ ಪ್ರಾಸೆಸ್ ಫಾರ್ ಯುವರ್ ಹ್ಯಾಪಿನೆಸ್. ಓಕೆ, ಸೊ ಅದು ಬಹಳ ಸಮುದ್ರದಷ್ಟು ವಾಸ್ಟ್ ಸಬ್ಜೆಕ್ಟ್. ಐ ವಿಲ್ ನಾಟ್ ಗೆಟ್ ಇನ್ ಟು ಇಟ್ ಬಿಕಾಸ್ ಐ ಆಮ್ ನಾಟ್ ಎಕ್ಸ್ಪರ್ಟ್ ಇನ್ ದ್ಯಾಟ್. ಬಟ್ ಆಸ್ ಐ ಹ್ಯಾವ್ ಮೆನ್ಷನ್ಡ್, ಫಾರ್ ಹೀಲಿಂಗ್ ಯು ನೀಡ್ ಟು ಹ್ಯಾವ್ ದ ಕಾನ್ಷಿಯಸ್ನೆಸ್ ಆಫ್ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. ಸೊ in this video you will understand what is a brain, what is a mind, ಆ ಮೈಂಡಲ್ಲಿ ಕಾನ್ಷಿಯಸ್ ಮೈಂಡ್ ಅಂದ್ರೇನು, ಈ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು. ಸಬ್ಕಾನ್ಷಿಯಸ್ ಮೈಂಡ್ ಒಂಥರ ಜೀನಿ ಇದ್ದಂಗೆ. ಅಲಾವುದ್ದೀನ್ ಸ್ಟೋರಿ ಎಲ್ಲರೂ ಚೈಲ್ಡ್ಹುಡ್ ಡೇಸಿಂದ ಕೇಳಿದ್ದೀರಲ್ವ, ಖುಲ್ಜಾ ಸಿಮ್ ಸಿಮ್, ರೈಟ್? Even that word creates now also a magic. Just say to your brain, Khulja Sim Sim, and understand the power of subconscious mind. It creates wonders, it creates miracles, it creates healing power to your body. ಇನ್ನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತ ಅಂದರೆ, ಬ್ರೈನ್ ಹಾರ್ಡ್ವೇರ್ ಇದ್ದ ಹಾಗೆ, ಮೈಂಡ್ ಅನ್ನೋದು ಸಾಫ್ಟ್ವೇರ್ ಇದ್ದ ಹಾಗೆ. ಈ ಸಾಫ್ಟ್ವೇರನ್ನು ಇಫ್ ವಿ ಡೋಂಟ್ ನೋ ಹೌ ಟು ಯೂಸ್ ಇಟ್ ಕರೆಕ್ಟ್ಲಿ ಅಂದರೆ ವೆನ್ ಎವರ್, ಎಟ್ ವಾಟ್ ಪಾಯಿಂಟ್, ಹೌ ಟು ಯೂಸ್ ಇಟ್, ವೆನ್ ಟು ಯೂಸ್ ಇಟ್, ವೈ ಟು ಯೂಸ್ ಇಟ್, ಈ ಮೂರು ಹೌ, ವೆನ್, ವೈ, ಇದನ್ನು ತಿಳ್ಕೊಂಡು ನಾವು ಈ ಮೈಂಡನ್ನು ಯೂಸ್ ಮಾಡಿದರೆ ನಮ್ಮ ಈ ಹಾರ್ಡ್ವೇರ್ ಇದೆ ಬ್ರೈನ್, ಅದು ಸೂಪರ್ಬಾಗಿ ಕೆಲಸ ಮಾಡಿ ಲೈಕ್ ಒಂದು ನಾರ್ಮಲ್ ಲೈಫಿಂದ ಒಂದು ಸಕ್ಸಸ್ಫುಲ್ ಲೈಫ್ ಅಚೀವ್ ಮಾಡಬೇಕು ಅಂತ ಇರ್ತೀವಿ, ಅದನ್ನು ಅಚೀವ್ ಮಾಡಲಿಕ್ಕೆ ಬಹಳ ಹೆಲ್ಪ್ ಮಾಡುತ್ತೆ. ಈಗ ಎಷ್ಟೊಂದು ಜನ IAS, IPS, ಸಿವಿಲ್ ಸರ್ವೀಸಸ್ ಎಕ್ಸಾಮ್ಸ್ಗೆ ರೆಡಿ ಆಗ್ತಾ ಇರ್ತಾರೆ. ದೇ ಆಲ್ಸೋ ಹ್ಯಾವ್ ಅ ಸೇಮ್ ಬ್ರೈನ್, ರೈಟ್? But what part of the brain they use to get that maximum efficient, impactful result? Alva? So to get that impactful, strong results, you should have dreamt of, like ನಿಮಗೆ ಫಸ್ಟು ಕನಸುಗಳು ಇರಬೇಕು, ದೊಡ್ಡದಾಗಿ ಏನಾದರೂ ಮಾಡಬೇಕು, ಅಚೀವ್ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ
ಒಳ್ಳೆ ರೀತಿಯಲ್ಲಿ ಓದ್ಬಿಟ್ಟು ಲೈಕ್ ನಾರ್ಮಲ್ ಲೈಫಿಂದ ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ, ಅದು ಇಟ್ ವಿಲ್ ಹೆಲ್ಪ್ ಯು ಟು ಗ್ರೋ ಯುವರ್ prefrontal cortex of the brain, suppressing your limbic part of the brain. ಈಗ ಲಿಂಬಿಕ್ ಪಾರ್ಟ್ ಆಫ್ ದ ಬ್ರೈನ್ ಜಾಸ್ತಿ ಆ್ಯಕ್ಟಿವೇಟ್ ಆಗಿದ್ದರೆ ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ಯುವರ್ ಮೆಂಟಲ್ ಹೆಲ್ತ್. ಆಮೇಲೆ ಯಾವ ವೇವ್ ನಿಮಗೆ ಭಾಳ ಹೀಲಿಂಗಲ್ಲಿ ಇಲ್ಲ ಎಕ್ಸ್ಟ್ರಾ ಆರ್ಡಿನರಿ ಥಿಂಕಿಂಗಲ್ಲಿ ಸಕ್ಸಸ್ಸಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ಅದು ಆಲ್ಫಾ ವೇವ್. ಆಲ್ಫಾ ಭಾಳ ಎಕ್ಸ್ಟ್ರೀಮ್, ಲೈಕ್ ಅಂಬಾನೀಸ್, ಶಾರುಖ್ಸ್, ದ ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ ಏನಿದ್ದಾರೆ, ಈವನ್ ಇಫ್ ಯು ಟೇಕ್ ಇನ್ ಅ ಸ್ಪಿರಿಚುವಲ್ ಜರ್ನೀಸ್, ಸ್ವಾಮಿ ವಿವೇಕಾನಂದ ಜಿ, ದೇರ್ ಬ್ರೈನ್ ಲೈಕ್ ಥೀಟಾ ಆ್ಯಂಡ್ ಡೆಲ್ಟಾ, ವಿ ಕಾಂಟ್ ಇವನ್ ಇಮ್ಯಾಜಿನ್. ಆ ಸ್ಟೇಟ್ ಆಫ್ ಮೈಂಡಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ ಮಾಡಿದರೆ ಇಂಪಾಸಿಬಲ್ ಥಿಂಗ್ಸ್ ಕ್ಯಾನ್ ಬಿಕಮ್ ವೆರಿ ಮಚ್ ಈಸಿಯರ್ ಆ್ಯಂಡ್ ಪಾಸಿಬಲ್. ಸೊ ದಿಸ್ ಈಸ್ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. ಸ್ವಲ್ಪ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಯೂಸಿಂಗ್ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಂಡ್ ದ ಮೈಂಡ್ ಸೆಟ್. ಅ ಪರ್ಸನ್ ಕ್ಯಾನ್ ಡೂ ಎನಿಥಿಂಗ್. ಈಗ ಕರೋಡ್ಪತಿಯಲ್ಲಿ ಎಷ್ಟೊಂದು ಜನ ಹಾಟ್ ಸೀಟಲ್ಲಿ ಬಂದು ಕೂತ್ಕೊಂಡು ಹೇಳ್ತಾರೆ, ನಮ್ಮದು 10 ವರ್ಷದ್ದು ಡ್ರೀಮ್ ಆಗಿತ್ತು, ನಾವು ಮ್ಯಾನಿಫೆಸ್ಟ್ ಮಾಡ್ತಿದ್ವಿ, ಇಲ್ಲಿ ಕೂತ್ಕೊಳೋದು ನಿಮ್ಮೊಂದು ಅಮಿತಾಬ್ ಬಚ್ಚನ್ ಎದುರಿಗೆ ಹಾಟ್ ಸೀಟ್ ಮೇಲೆ. ಸೊ ಮ್ಯಾನಿಫೆಸ್ಟೇಷನ್ 25 ಇಯರ್ಸಿಂದಾನೇ, ಲೈಕ್ ಇಟ್ ಈಸ್ ನಾಟ್ ಅ ನ್ಯೂ ವರ್ಡ್. ಆ್ಯಸ್ ಐ ಮೆನ್ಷನ್ಡ್ ಇನ್ ಮೈ ಪ್ರೀವಿಯಸ್ ವಿಡಿಯೋಸ್, it is there from ancient tradition, rituals, manifestation, visualization, law of attraction, scripting, ಇದೆಲ್ಲ ಏನಿದೆ, it is the most powerful tools for our subconscious mind to achieve anything. ಹೆಂಗಪ್ಪ ಇದು ಅಚೀವ್ ಮಾಡುತ್ತೆ ಅಂತ ಅಂದರೆ, ಲೈಕ್ ನ್ಯೂರೋಪ್ಲಾಸ್ಟಿಸಿಟಿ ಅನ್ನೋ ಟರ್ಮ್ನ ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೀನಿ. ವೆನ್ ಯು ಟೆಲ್ ಸಮಥಿಂಗ್ ಟು ಯುವರ್ ಬ್ರೈನ್ ಅಗೇನ್ ಆ್ಯಂಡ್ ಅಗೇನ್, ಇಟ್ ವಿಲ್ ರಿಜಿಸ್ಟರ್ ಇನ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಂಡ್ that incident, that thing will come to reality. So ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗೋದು ಈ NLPದು ಲೈಕ್ ಬೇಸಿಕ್ ನಾನು ಸ್ವಲ್ಪ ಹಿಂಟ್ ಕೊಟ್ಟಿದ್ದೇನೆ ನಿಮಗೆ. ಇನ್ನು ನೆಕ್ಸ್ಟ್ ಕಮಿಂಗ್ ವಿಡಿಯೋಸಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ಮಾಡ್ತೇನೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ವಿತ್ ಸೋ ಮಚ್ ಆಫ್ ಪೇಷನ್ಸ್. ತಾಳ್ಮೆಯಿಂದ ನನ್ನ ವಿಡಿಯೋನ ಇಷ್ಟೊತ್ತರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮೈಂಡ್ ಸೆಟ್ ಪವರಿಂದ ಏನೆಲ್ಲ ಅಚೀವ್ ಮಾಡ್ಬೋದು ಅನ್ನೋದನ್ನು ಸ್ವಲ್ಪ ತುಣುಕುಗಳನ್ನ ನಾನು ಈಗ ಒಂದು 2-3 ಮಿನಿಟ್ಸ್ ಅಪ್ಲೋಡ್ ಮಾಡ್ತೇನೆ. ಆ್ಯಂಡ್ ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ.